ಹಾಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಾಲೆಲೂಯಾ. ನೀತಿವಂತರ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಹಾಲೆಲೂಯಾ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಹಾಲೆಲೂಯಾ. ನಾವು ಯಾವಾಗಲೂ ದೇವರನ್ನ ಯಥಾರ್ಥವಾಗಿ ಸ್ತುತಿಸಬೇಕಂತೆ. ಹಾಲೆಲೂಯಾ. ನಮ್ಮ ಮನಸ್ಸು ಯಾವಾಗಾದ್ರೂ ಯಥಾರ್ಥವಾಗಿರುತ್ತದೋ ಆವಾಗ ನಾವು ಯಥಾರ್ಥವಾಗಿ ದೇವರನ್ನ ಸ್ತುತಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಲೆಲೂಯಾ. ನಮ್ಮ ಮನಸ್ಸು ಒಂದು ಕಡೆ, ನಾವೊಂದು ಕಡೆ ಇದ್ದು ನಮ್ಮ ಮನಸ್ಸು ಎಲ್ಲೋ ಆಲೋಚನೆ ಮಾಡುವಾಗ ನಾವು ಯಥಾರ್ಥವಾಗಿ ಸ್ತುತಿಸಲಿಕ್ಕೆ ಆಗುವುದಿಲ್ಲ. ಹಾಲೆಲೂಯಾ. ಅದೇ ರೀತಿಯಾಗಿ ದೇವರು ಭಕ್ತನಿಗೆ ಹೇಳ್ತಾ ಇದ್ದಾರೆ, ನೀತಿವಂತರು ಯೆಹೋವನ ವಿಷಯದಲ್ಲಿ ಉಲ್ಲಾಸದಲ್ಲಿ ಮಾಡಿದ್ದಾರೆ. ಹಾಲೆಲೂಯಾ. ನೀತಿವಂತರಾದ ನಾವು ಯಾವಾಗಲೂ ಎಂದಿಬೇಕಂತೆ ಉಲ್ಲಾಸದಲ್ಲಿ ಮಾಡಬೇಕು. ಹಾಲೆಲೂಯಾ. ಯಥಾರ್ಥವಾಗಿ ದೇವರನ್ನು ಸ್ತುತಿಸಬೇಕು. ಅದೇ ರೀತಿಯಾಗಿ 4ನೇ ವಚನದಲ್ಲಿ ದೇವರ ರೀತಿ ಹೇಳ್ತಾ ಇದ್ದಾರೆ, ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಹಾಲೆಲೂಯಾ. 4ನೇ ವಚನದಲ್ಲಿ ದೇವರಿಂದ ಹೇಳ್ತಾ ಇದ್ದಾರೆ, ಯೆಹೋವನ ವಚನವು ಯಥಾರ್ಥವಾದದ್ದು. ಹಾಲೆಲೂಯಾ. ದೇವರು ಯಾವಾಗಾದ್ರೂ ನಮಗೆ ಒಂದು ವಚನ ಮಾಡಿದ್ದಾನೆ ಅಂದ್ರೆ ಅದು ಯಥಾರ್ಥವಾಗಿ ಇರ್ತದೆ. ಹಾಲೆಲೂಯಾ. ನಾವು ದೇವರ ವಚನವನ್ನು ಯಾವಾಗಾದ್ರೂ ಯಥಾರ್ಥವಾಗಿ ನಂಬುತ್ತೇವೋ ಆವಾಗ ದೇವರ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಹಾಲೆಲೂಯಾ. ದೇವರ ವಚನ ಒಂದು ಸಾರಿ ನಮಗೆ ಹೇಳಿದನಂದ್ರೆ ಅದು ಯಥಾರ್ಥವಾದದ್ದೇ. ನಾವು ಅದನ್ನ ಮನಸ್ಫೂರ್ತಿಯಾಗಿ ನಂಬುವಾಗ ದೇವರು ನಮಗೆ ಕೊಟ್ಟಿರುವಂತ ವಚನವನ್ನ ನಾವು ಯಥಾರ್ಥವಾಗಿ ನೋಡಲಿಕ್ಕೆ ಆಗುತ್ತದೆ. ನಮ್ಮಲ್ಲಿ ಯಥಾರ್ಥವಾದ ಮನಸ್ಸು ಇಲ್ಲ ಅಂದ್ರೆ ದೇವರ ಕೊಟ್ಟಿರುವಂತ ವಚನ ನಾವು ಯಥಾರ್ಥವಾಗಿ ಕಾಣಲಿಕ್ಕೆ ಆಗುವುದಿಲ್ಲ. ಹಾಲೆಲೂಯಾ. ನಾವು ಯಥಾರ್ಥ ಮನಸ್ಸುಳ್ಳವರಾಗಿ ದೇವರ ಮೇಲೆ ಭರವಸೆ ಇಟ್ಟು ದೇವರ ವಚನವನ್ನು ಹಿಡಿದುಕೊಂಡು ನಾವು ಯಾವಾಗಾದ್ರೆ ಪ್ರಾರ್ಥನೆ ಮಾಡುತ್ತೇವೋ ಆವಾಗ ಏನಾಗುತ್ತೆ, ಆ ವಚನ ನಮ್ಮ ಜೀವನದಲ್ಲಿ ನೆರವೇರುತ್ತದೆ. ಹಾಲೆಲೂಯಾ. ಅದು ದೇವರ ಕೊಟ್ಟಿರುವಂತ ವಚನ ನಮ್ಮಲ್ಲಿ ನೆರವೇರಬೇಕಂದ್ರೆ ನಾವೇನ್ ಮಾಡ್ಬೇಕು? ನಮಗೆ ಯಥಾರ್ಥವಾದ ಮನಸ್ಸಿರ್ಬೇಕು. ಹಾಲೆಲೂಯಾ. ಎಲ್ಲಾ ಮನಸ್ಸು, ಎಲ್ಲಾ ಆಲೋಚನೆಗಳು, ಎಲ್ಲಾ ದೇವರು ನಮಗೆ ಕೊಟ್ಟಿರುವಂತ ಎಲ್ಲಾ ಆಲೋಚನೆಗಳು ನಾವು ಬಲ್ಲವರಾಗಿರ್ಬೇಕು. ಎಲ್ಲ ನಮಗೆ ಬರುವಂತ ಎಲ್ಲಾ ಕೆಟ್ಟ ಆಲೋಚನೆಗಳು ತೆಗೆದಾಕಿ ದೇವರ ಮನಸ್ಸುಳ್ಳವರಾಗಿ ನಾವು ಎದುರು ನೋಡುವಾಗ ದೇವರ ಕೊಟ್ಟಿರುವಂತ ವಚನ ನಮ್ಮ ಜೀವನದಲ್ಲಿ ನೆರವೇರುತ್ತದೆ. ಹಾಲೆಲೂಯಾ.